ಹಾಯ್ ನಮಸ್ಕಾರ ಎಲ್ರಿಗೂ ಒಂದು ಹೊಸ ವ್ಲಾಗಿಗೆ. ವ್ಲಾಗಲ್ಲಿ ಏನು ತಿಳಿಸ್ಕೊಡ್ತಾ ಏನಂದರೆ ತೋಟದಲ್ಲಿ ಪೆಪ್ಪರ್ ಹಾಕಿದ್ವಿ, ಮೆಣಸಿನ ಬಳ್ಳಿ. ಈ ವರ್ಷ ಪ್ಲ್ಯಾಂಟ್ ಮಾಡಿದ್ದು. ಇದು ಬಂದು ಪರ್ಟಿಕ್ಯುಲರ್ ತೋಟ ಕಾಣ್ತಾ ಇದೆಯಲ್ಲ, ಇದು ಪೆಪ್ಪರ್ ಬಂದು ಎಲ್ಲ ಹೋಗಿರೋಂಥ ನಿಮಗೆ ಹಿಂದೆ ಸಿಲ್ವರ್ ಮರ ಕಾಣ್ತಾ ಇಲ್ಲ. ಕಂಪ್ಲೀಟಾಗಿ ವಾಶ್ಔಟ್ ಆಗಿದೆ. ಇರೋದು ಫುಲ್ ವೀಡಿಯೋ ಬೇಕು ಅಂದರೆ ನನ್ನ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ನೋಡ್ಕೊಳ್ಳಿ ಯಾಕೆ ವಾಶ್ಔಟ್ ಆಯಿತು, ಹೇಗೆ ಹೋಯಿತು ಪೆಪ್ಪರ್ ಬಳ್ಳಿ ಅನ್ನೋದಕ್ಕೆ. ನೋಡಿದ್ರೆ ಅಲ್ಲಿ ಕಂಪ್ಲೀಟ್ ಸಿಲ್ವರ್ ಮರ ಎಲ್ಲದೂ ಕೂಡ ಖಾಲಿ ಇದೆ. ಅದಕ್ಕೆ ಈ ವರ್ಷ ಹೊಸದಾಗಿ ರೀಪ್ಲ್ಯಾಂಟ್ ಮಾಡಿದ್ವಿ ಅದು ಪೆಪ್ಪರ್ನ, ಅಂದರೆ P1 ಅಲ್ಲ. ಬೇರೆ ಬೇರೆ ವೆರೈಟಿನ ಪ್ಲ್ಯಾಂಟ್ ಮಾಡಿದ್ವಿ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ನವಂಬರ್ ಡಿಸೆಂಬರ್ ಟೈಮಲ್ಲಿ ಏನು ಮಾಡಬೇಕು, ಹೇಗೆ ಯಾವ ಕಾಣ್ತಾ ಇಲ್ಲ. ಸಿಲ್ವರ್ ಮರಗಳೆಲ್ಲದೂ ಕೂಡ ಖಾಲಿ ಇದೆ. ಮೊದಲು ಎಲ್ಲೆಲ್ಲೂ ಒಂದೊಂದು ಬೀಳುಗಳು ಕೊಟ್ಟಿದೆ, ಅದನ್ನ ಈ ವರ್ಷ ರೀಪ್ಲ್ಯಾಂಟ್ ಮಾಡಿಬಿಡ್ತೀವಿ. ನೋಡಿ ಈ ಬೀಳೆಲ್ಲ ಹೊಸದಾಗಿ ಹಾಕಿರೋಂಥದ್ದು. ಕಾಣ್ತಾ ಇಲ್ಲ ಮರಗಳೆಲ್ಲ ಹೊಸದಾಗಿ. ಜೊತೆಗೆ ನೋಡಿ ಇಲ್ಲಿ ಕೂಡ ಹೊಸದಾಗಿ ಬೀಳು ಹಾಕಿರೋಂಥದ್ದು. ಸಿಲ್ವರ್ ಮರಗಳೆಲ್ಲದಕ್ಕೂ ಕೂಡ ಖಾಲಿ ಇದೆ. ಮೆಣಸಿನ ಬಗ್ಗೆ ಏನು ಇನ್ಫಾರ್ಮೇಷನ್ ಅಂದರೆ ನೋಡಿ, ಇದು ಬಂದು ಈ ಇಯರ್ ಪ್ಲ್ಯಾಂಟ್ ಮಾಡಿದ್ದು ಸಿಗಂಧಿನಿ ಬಳ್ಳಿ. ಇದಕ್ಕೆ ಮೆಣಸಿನ ಬಳ್ಳಿಗೆ ನವಂಬರ್ ಅಥವಾ ಡಿಸೆಂಬರ್ ಟೈಮಲ್ಲಿ ಬಿಸಿಲು ಜಾಸ್ತಿ ಆಗೋದ್ರಿಂದ ಬಾಳೆ ತರಗಲ್ಲಿ ಗೂಡು ಕಟ್ಟಿರೋಂಥದ್ದು. ನೋಡ್ಬೋದು. ನೀರಿನ ವ್ಯವಸ್ಥೆ ಇದ್ದರೂ ಅಥವಾ ಇಲ್ಲದೆ ಹೋದರೂ ನೀವು ಈ ಥರ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ಬಿಸಿಲಿಂದು ಶಾಖ ಡೈರೆಕ್ಟಾಗಿ ಮೆಣಸಿಗೆ ಬೀಳೋದ್ರಿಂದ ತುದಿ ಒಣಗೋಗುತ್ತೆ. ನೋಡಿ ತುದಿ ಚಿಗುರು ಒಣಗೋಗುತ್ತೆ, ಕಾಣ್ತಾ ಇಲ್ಲ ನೋಡಿ, ಒಣಗೋಗಿದೆ. ಗಿಡಗಳು ಸ್ವಲ್ಪ ಬತ್ತಂಗೆ ಆಗುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ತೋಟಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಹಾಗಾಗಿ ಬಾಳೆ ತರಗಲ್ಲಿ ಗೂಡು ಕಟ್ಟಿರೋಂಥದ್ದು. ಬಾಳೆದು ತರಗಿರುತ್ತಲ್ಲ, ಒಣಗಿ ರೆಕ್ಕೆ ನೋಡಿ ಕಾಣ್ತಾ ಇಲ್ಲ. ಬಾಳೆ ಒಣಗಿ ರೆಕ್ಕೆ ಬೀಳುತ್ತಲ್ಲ, ಆ ರೆಕ್ಕೆನ ತಂದುಬಿಟ್ಟು ಜೋಡಿಸ್ಬಿಟ್ಟು ಈ ಥರ ಗೂಡು ಥರ ಕಟ್ಟುವಂಥದ್ದು ನೋಡ್ಬೋದು ನೀವು ಇಲ್ಲಿ. ಈ ಥರ ಕಟ್ಟೋದ್ರಿಂದ ಬಿಸಿಲಿಗೆ ನಮಗೆ ಡೈರೆಕ್ಟಾಗಿ ಪ್ರೊಟೆಕ್ಷನ್ ಸಿಗುತ್ತೆ. ಇದೊಂದಕ್ಕೆ ಅಂತಲ್ಲ, ಈ ವರ್ಷ ಹಾಕಿರೋಂಥ ಪ್ಲ್ಯಾಂಟ್ಗಳಿಗೆ ಎಲ್ಲದಕ್ಕೂ ಕೂಡ ಕಟ್ಟಿದೆ. ಇಲ್ಲಿ ನೋಡ್ಬೋದು, ನೋಡ್ತಿರಲ್ಲ ನೋಡಿ, ಇದಕ್ಕೂ ಕೂಡ ಕಟ್ಟಿದ್ದು ಈ 2 ವರ್ಷದ ಪ್ಲ್ಯಾಂಟ್ ಆ್ಯಕ್ಚುಲಿ ಸಿಗಂಧಿನಿ. ಇದಕ್ಕೆ ಏನಕ್ಕೆ ಕಟ್ಟಿರೋದು ಅಂದರೆ ಬಿಸಿಲು ಈ ವರ್ಷ ಮರಗಸಿ ಮಾಡಿಸಿರೋದ್ರಿಂದ ಈ ವರ್ಷ ಬಿಸಿಲು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ 2ನೇ ವರ್ಷದ ಬಳ್ಳಿಗೂ ಕೂಡ ಬಾಳೆ ಥರನ ಕಟ್ಟಿರುವಂಥದ್ದು ನೋಡ್ಬೋದು ನೀವು. ಈ ಥರ ಕಟ್ಟೋದ್ರಿಂದ ನಿಮಗೆ ಬಿಸಿಲಿಂದು ಶಾಖ ಡೈರೆಕ್ಟಾಗಿ ಹೊಡೆಯೋದು ತಪ್ಪುತ್ತೆ. ಜೊತೆಗೆ ಬೀಳು ನಿಮಗೆ ನೀರು ಕೊಡದೇ ಇದ್ದರೂ ಕೂಡ ನಿಮಗೆ ಸಸ್ಟೈನ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಡಿಸೆಂಬರ್ ಅಥವಾ ನವಂಬರ್, ಜನವರಿ ಪೀರಿಯಡ್ ಗಂಟ. ಮಳೆ ಬಂದ ಮೇಲೆ ಬೇಕಾದ್ರೆ ನೀವು ಇದನ್ನು ರಿಮೂವ್ ಮಾಡ್ಕೋಬೋದು. ಕಾಣ್ತಾ ಇದೆಯಲ್ಲ ಹೀಗೆ.